ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಜ್ಞಾನೋದಯ ಯೂಟ್ಯೂಬ್ ವಾಹಿನಿ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೇರಿಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಿದ್ದಂತಹ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಮ್ಯಾಚ್ಗೆ ಬರೋಣ. ನಿನ್ನೆ ನಡೆದಿತ್ತು IPLನ 25ನೇ ಪಂದ್ಯ, ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಎರಡೂ ತಂಡದ ಸ್ಪಿನ್ನರ್ಸ್ ಸೇರಿ ಎಷ್ಟು ಎಕಾನಮಿಲಿ ರನ್ ಕೊಡ್ತಾರೆ ಅಂತ. ಇದೊಂದು ವಿಶೇಷ ಪ್ರಿಡಿಕ್ಷನ್ ಅಂತಲೇ ಹೇಳ್ಬೋದು. ಯಾಕಂತ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಬೌಲಿಂಗ್ ಮಾಡಿದಂತಹ ಕೋಲ್ಕತಾ ನೈಟ್ ರೈಡರ್ಸ್ ಸ್ಪಿನ್ನರ್ಸ್ 12 ಓವರ್ಸ್ ಬೌಲಿಂಗ್ ಮಾಡಿ 55 ರನ್ಸ್ನ ಕೊಟ್ಟಿರ್ತಾರೆ. ಅದಾದಮೇಲೆ ಬೌಲಿಂಗ್ ಮಾಡಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಬೌಲರ್ಸ್ 5.1 ಓವರ್ಸ್ ಬೌಲಿಂಗ್ ಮಾಡಿ 47 ರನ್ಸ್ನ ಕೊಟ್ಟಿರ್ತಾರೆ ಸ್ಪಿನ್ನರ್ಸ್. ಇದನ್ನು ಆ್ಯಡ್ ಮಾಡಿದ್ರೆ 55 + 47 102 ರನ್ಸ್ ಆಗುತ್ತೆ. ಅದಾದಮೇಲೆ ಓವರ್ಸ್ 12 + 5.1 ಓವರಾಲ್ 17.1 ಓವರ್ಸ್ ಬೌಲಿಂಗ್ ಮಾಡಿರ್ತಾರೆ, 102 ರನ್ಸ್ನ ಕೊಟ್ಟಿರ್ತಾರೆ ಸ್ಪಿನ್ನರ್ಸು. ಕೇವಲ ಒಂದೇ ಒಂದು ರನ್ನಿಂದ ಯಾರೆಲ್ಲ ಲೆಸ್ ದ್ಯಾನ್ 6 ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿದೆ. ಹಾಗಾಗಿ ಇದೊಂದು ವಿಶೇಷ ಪ್ರೆಡಿಕ್ಷನ್ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ಇವತ್ತು ನಡೀತಿದೆ IPLನ 26 ಹಾಗೂ 27ನೇ ಪಂದ್ಯಗಳು. ಮೊದಲ ಪಂದ್ಯ ನಡೀತಿದೆ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಈ ಪಂದ್ಯದಲ್ಲಿ ನಡೀತಿರೋದು ಲಕ್ನೋದಲ್ಲಿ. ಪ್ರೆಡಿಕ್ಷನ್ ಈ ರೀತಿ ಇದೆ. ಯಾವ ತಂಡದವರು ಅತಿ ಹೆಚ್ಚು ಡಾಟ್ ಬಾಲ್ಸ್ ಆಡ್ತಾರೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಆಯ್ಕೆಗಳು ಈ ರೀತಿ ಇದೆ. ಆಪ್ಷನ್ ಎ ಲಕ್ನೋ ಸೂಪರ್ ಜೈಂಟ್ಸ್, ಆಪ್ಷನ್ ಬಿ ಗುಜರಾತ್ ಟೈಟನ್ಸ್, ಆಪ್ಷನ್ ಸಿ ಇಬ್ಬರು ಸಮನಾಗಿ ಡಾಟ್ ಬಾಲ್ಸ್ ಆಡ್ತಾರೆ ಅಂತ. ಇನ್ನು ಇವತ್ತಿನ ಎರಡನೇ ಪಂದ್ಯಕ್ಕೆ ಬಂದ್ಬೋಣ. ಎರಡನೇ ಪಂದ್ಯ ನಡೀತಿರೋದು ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಪಂದ್ಯದ ಪ್ರೆಡಿಕ್ಷನ್ ಈ ರೀತಿ ಇದೆ. ಮೊದಲು ಬ್ಯಾಟಿಂಗ್ ಆಡುವಂತಹ ತಂಡ ಎಷ್ಟು ರನ್ ಗಳಿಸುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಆಯ್ಕೆಗಳು ಈ ರೀತಿ ಇದೆ. ಆಪ್ಷನ್ ಎ ಲೆಸ್ ದ್ಯಾನ್ 120, ಆಪ್ಷನ್ ಬಿ 120 to 149, ಆಪ್ಷನ್ ಸಿ 150 to 179, ಆಪ್ಷನ್ ಡಿ 180 to 209, ಆಪ್ಷನ್ ಇ 210 ಆ್ಯಂಡ್ ಎಬೋವ್. ನಿಮ್ಮ ಮೊದಲನೇ ಮ್ಯಾಚ್ನ ಪ್ರೆಡಿಕ್ಷನ್ನ 3 ಗಂಟೆ ಒಳಗಾಗಿ ಜ್ಞಾನೋದಯ ಗುಂಪಿನಲ್ಲಿ ಬಂದು ಪ್ರೆಡಿಕ್ಷನ್ ಮಾಡಬೇಕಾಗಿರುತ್ತೆ. ಇನ್ನು ಎರಡನೇ ಮ್ಯಾಚ್ನ ಪ್ರೆಡಿಕ್ಷನ್ 7 ಗಂಟೆ ಒಳಗಾಗಿ ಬಂದು ನೀವು ತಿಳಿಸಬೇಕಾಗಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.